ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಫಟಾಫಟ್ ಒಂದು ಸ್ವೀಟ್ನ ಮನೆಗೆ ಮಾಡಬೇಕಾ ಗೆಸ್ಟ್ ಬಂದಾಗ ಚಿಂತೆನೇ ಬೇಡ ಫ್ರೆಂಡ್ಸ್. ಬರೀ ಒಂದು ಅರ್ಧ ಹೋಳು ತೆಂಗಿನಕಾಯಿ ಇದ್ದರೆ ಸಾಕು, ಸೂಪರ್ವಾಗಿರೋ ಒಂದು ತೆಂಗಿನಕಾಯಿ ಹಲ್ವಾನ ನಾವು ಮನೇಲೇ ಮಾಡ್ಬೋದು. ಕೆಲವೇ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸೂಪರ್ವಾಗಿರೋ ಒಂದು ಕೊಕೊನಟ್ ಹಲ್ವಾ ಮಾಡ್ಬೋದು. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುರಿದಿದ್ರೆ ಇನ್ನೂ ಉತ್ತಮ ಫ್ರೆಂಡ್ಸ್. ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆದಷ್ಟು ಅಕ್ಕಿನ ನೆನೆಗೆ ಹಾಕಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆಂದಿದೆ. ಇದನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಇಲ್ಲ ಅಂದರೆ ನೆನೆ ಇಡೋಕ್ಕಾಗಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು. ಒಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. 2 ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ವೀಟು. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಜಿನುಗಿದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಬಾದಾಮ್ ಇದ್ದರೆ ಬಾದಾಮ್ ಕೂಡ ಹಾಕ್ಕೋಬೋದು. ಈ ಸ್ವೀಟಿಗೆ ಸಕ್ಕದಾಗಿರುತ್ತೆ ಡ್ರೈ ಫ್ರೂಟ್ಸ್ ಸೇರಿಸಿದರೆ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಫಸ್ಟು ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ತನಕ ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಹೀಗೆ ರುಬ್ಬಿಟ್ಟಿರುವ ತೆಂಗಿನಕಾಯಿನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ತುಪ್ಪಕ್ಕೆ ಸೇರಿಸ್ಬಿಟ್ಟು ನೋಡಿ, ಇಲ್ಲಿ 1 ಬೌಲ್ ಆಗೋಷ್ಟು ತೆಂಗಿನಕಾಯಿ ಇದೆ. ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಓಲೆ ಬೆಲ್ಲ ಅಂತಾರಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಬೆಲ್ಲ ಇದ್ದರೆ ನಾರ್ಮಲ್ ಬೆಲ್ಲ ಹಾಕ್ಕೊಳ್ಳಿ. ಈಗ ನಾವು ರುಬ್ಬಿರ್ತಿರುವಲ್ಲ ಮಸಾಲ ಮಿಕ್ಸಿ ಜಾರ್ನಲ್ಲಿ, ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ಅರ್ಧಕ್ಕಿಂತ ಕಡಿಮೆ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಏನು ಒಂದು ಪಾಕ ಮಾಡೋದು ಅವಶ್ಯಕತೆ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಜಸ್ಟ್ ಇದನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾನೇ ಇದ್ದರೆ ಇದು ಹಲ್ವಾದ ಅದಕ್ಕೆ ಬರುತ್ತೆ. ಇದು ಪ್ಯಾನಲ್ಲೇ ಅಂಟ್ಕೊಂಡಲ್ಲೇ ಬಿಟ್ಕೊಂಬರುತ್ತೆ. ಆವಾಗ ತೆಗೆದು ಸರ್ವ್ ಮಾಡಿದರೆ ಸೂಪರ್ವಾಗಿರೋ ಒಂದು ಕೊಕೊನಟ್ ಹಲ್ವಾ ರೆಡಿಯಾಗುತ್ತೆ ಫ್ರೆಂಡ್ಸ್. ಇದು ಸಖತ್ತಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಈ ಒಂದು ರೆಸಿಪಿ ನಾನು ಮಾಡಿಕೊಟ್ಟಿದ್ದು. ನಿಮಗೂ ಸಹ ಇಷ್ಟ ಆಗುತ್ತೆ. ಮಕ್ಕಳಿಗೂ ಈವ್ನಿಂಗ್ ಟೈಮ್ಸ್ನಲ್ಲಿ ಸ್ಕೂಲ್ ಬಿಟ್ಟು ಬಂದಾಗ ಇದನ್ನು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ, ಇಷ್ಟನೂ ಪಡ್ತಾರೆ. ಹೋಮ್ ಮೇಡ್ ಆಗಿರೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ ಮಕ್ಕಳಿಗೆ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮಾಡಿ ನೋಡಿ. ಧನ್ಯವಾದ.